ಪ್ರತಿನಿತ್ಯ ವಸೂಲಿ ಈ ಮೂಲಕ ಸರ್ಕಾರದ ಬೊಕ್ಕಸ ತುಂಬಿಸೋ ಕೆಲಸ ಮಾಡಿದ್ರು. ಈ ದೇಶದ ದುರ್ದೈವೋ ನಮ್ಮ ದುರ್ದೈವೋ ಗೊತ್ತಿಲ್ಲ. ದೇಶದ ಪ್ರಧಾನಿ ಅವರಿಗೆ ಯಾವುದೂ ಮಾಹಿತಿ ಇಲ್ಲದೆ ಸುಳ್ಳನ್ನು ಹೇಳಿಸ್ತಕ್ಕಂಥವ್ರು ಇಲ್ಲಿ. ಯಾಕೆ ಸರ್ ಆರ್.ಬಿ. ತಿಮ್ಮಾಪುರ ಅವರೇ ಟಾರ್ಗೆಟ್ ಆಗ್ತಿದ್ದಾರೆ ಅಂತ? ರಾಜಕಾರಣ, ಕೆಲವ್ರಿಗೆ ಮಂತ್ರಿ ಆಗ್ಬೇಕು. ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ. ಬಿಜೆಪಿ ಅವರು ಹೇಳೋ ಅನುದಾನ ಇಲ್ಲ ಅನ್ನೋದೆಲ್ಲ ಸುಳ್ಳು. ಇವ್ರಿಗೆ ಅದು ಯೋಗ್ಯತೆ ಇಲ್ಲ. ಜನರ ಬಳಿ ಹೋಗಿ ಜನರ ವಿಶ್ವಾಸ ಗಳಿಸಿಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಇವರ ಕೆಲಸ. ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿಬಿಡೋದು. ಸಚಿವರಾಗಿದ್ದು ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾರೆ. ಹೇಗೆ ಮಿಸ್ ಮಾಡ್ಕೋತಾ ಇದ್ದೀರಾ ಅವ್ರನ್ನ? ಯಾವ ರೀತಿ ನೆನ್ಸ್ಕೋತೀರಾ ಸರ್? ಯಾವಾಗಲೂ ನನಗೆ ತಿಮ್ಮಾಪುರ ತಂತೆ ಇರಲಿಲ್ಲ. ಹಾ ಸರ್, ಏನು ತಿಮ್ಮಾಚಾರ್ಯ ಲೆಕ್ಕನೇ ಇಟ್ಟಿದ್ರು ಸರ್. 2017ಕ್ಕೂ 24ಕ್ಕೂ ಅಬಕಾರಿ ಇಲಾಖೆ ಹೇಗಿದೆ? ಸುಳ್ಳು ಸುದ್ದಿಗಳು ಹಬ್ಬಿಸ್ತಕ್ಕಂಥದ್ದು ನನಗೆ ಬಹಳ ಬೇಸರ ಇದೆ. ನಾನು ಸಾರ್ವಜನಿಕ ಬದುಕಿನಲ್ಲಿ ಪ್ರೂವ್ ಆದರೆ ರಾಜಕಾರಣದಲ್ಲಿ ನನಗೆ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. ಎಲ್ಲ ಇಲಾಖೆಗಳಲ್ಲಿ ಕೂಡ ಆಮೂಲಾಗ್ರ ಬದಲಾವಣೆ ಆಗ್ತಾ ಇದೆ. ನಾವಿವತ್ತು ಅಬಕಾರಿ ಸಚಿವರು ಅನ್ನೋದಕ್ಕಿಂತ ಹೆಚ್ಚಾಗಿ 1989ರಿಂದ ಇಲ್ಲಿವರೆಗೂ ಕೂಡ 7 ಬಾರಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನ ಸ್ಪರ್ಧಿಸಿ 3 ಬಾರಿ ಗೆಲುವನ್ನು ದಾಖಲಿಸಿ ಮೇಲಿಂದ ಮೇಲೆ ಸಚಿವನ ಸ್ಥಾನವನ್ನು ಅಲಂಕರಿಸಿ ರಾಜ್ಯಕ್ಕೆ ತನ್ನದೇ ಆದ ರೀತಿಯಲ್ಲಿ ವಿಶಿಷ್ಟ ಕೊಡುಗೆಯನ್ನು ನೀಡ್ತಿರುವಂತ ಆರ್.ಬಿ. ತಿಮ್ಮಾಪುರ್ ಸರ್ ಜೊತೆ ಇದ್ದೀವಿ. ರಾಮಪ್ಪ ಬಾಳಪ್ಪ ತಿಮ್ಮಾಪುರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಮುಧೋಳ ಹೇಗಿದೆ ಸರ್? ಚೆನ್ನಾಗಿದ್ದೀನಿ. ನಮ್ಮ ಮುಧೋಳ ತುಂಬ ಇಂಡಸ್ಟ್ರಿಯಲ್ ಏರಿಯಾ, ಇರಿಗೇಟೆಡ್ ಏರಿಯಾ. ನಮ್ಮ ಮುಖ್ಯ ಬೆಳೆ ಶುಗರ್ ಕೇನ್, ಕಬ್ಬು ಬೆಳೀತಾರೆ. ಅಲ್ಲಿಗೆ ಕಬ್ಬು ಬೆಳೀಲಿಕ್ಕೆ ಏನೇನು ಬೇಕು ಆ ಸಕಲ ಸೌಲಭ್ಯವನ್ನು ನನ್ನ ಅಧಿಕಾರ ಅವಧಿಯಲ್ಲಿ ನಾನು ಮಾಡಿದೆ. 8 ಬ್ಯಾರೇಜ್ಗಳ ನಿರ್ಮಾಣ, 110 ಸ್ಟೇಷನ್ಗಳು, 220 ಸ್ಟೇಷನ್ಗಳು, ಇಂಥ ಹಲವಾರು ಪವರ್ ಇಂಪ್ರೂವ್ಮೆಂಟ್ ಮಾಡೋದ್ರಲ್ಲಿ ನಾನು ರೈತರಿಗೆ ಏನು ಸಾಧ್ಯ ಇದೆ, ನೀರು ಹಾಗೂ ಕರೆಂಟ್ ಇವತ್ತು ಕೊಟ್ಟದ್ರಿಂದ ನಮ್ಮಲ್ಲಿ ಶುಗರ್ ಕೇನ್ ಡೆವಲಪ್ ಆಯಿತು. ಕಬ್ಬು ನೋಡಿ, 20,000, 25,000, 10,000 ಹೀಗೆ ಪರ್ ಟನ್ ಎವ್ರಿ ಡೇ ಇವತ್ತು ಕ್ರಷಿಂಗ್ ಆಗ್ತಕ್ಕಂಥದ್ದು. ಇವತ್ತು ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ನೇ. ಏನು, ರೈತನಿಗೆ ನಾನು ನೀರು ಕೊಟ್ಟಿದ್ದೀನಲ್ಲ, ಕರೆಂಟ್ ಕೊಟ್ಟಿದ್ದೀನಲ್ಲ, ಅದರಿಂದ ಬೆಳೆ ಬೆಳೀತಾ ಇದ್ದಾರಲ್ಲ, ಅದರಿಂದ ಹಲವಾರು ಜನತೆಗೆ ಅನುಕೂಲ ಆಗ್ತಕ್ಕಂಥದ್ದು. ಹೌದು, ರೈತರಿಗೆ ಸಹಾಯ ಮಾಡ್ತಕ್ಕಂಥ ಸಂತೃಪ್ತಿ ನನಗಿದೆ. ಟೋಟಲ್ ಹೇಳ್ಬೇಕಂದ್ರೆ ಒಟ್ಟು ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ನಾನು ಕುಡಿಯುವ ನೀರಿಗಾಗಿ ಮುಧೋಳ ಸಿಟಿಗೆ 177 ಕೋಟಿ ರೂಪಾಯಿಗಳು ಈ ಸರ್ಕಾರದ ಅವಧಿಯಲ್ಲಿ, ಇದೇ ಅವಧಿಯಲ್ಲಿ 177 crore ಬರೀ ಮುಧೋಳ. ಬಿಜೆಪಿ ಅವರು ಹೇಳೋ ಅನುದಾನ ಇಲ್ಲ ಅನ್ನೋದೆಲ್ಲ ಸುಳ್ಳು, ಎಲ್ಲ ಸುಳ್ಳು. ಓಕೆ. ಶೌಚಾಲಯಗಳು ಇವತ್ತು ಅವಶ್ಯಕತೆ ಇದೆ ಸಿಟಿಯಲ್ಲಿರ್ತಕ್ಕಂಥ ಶೌಚಾಲಯ ಜೊತೆಗೆ ನಾನು ತಿಳಿದ ಹಾಗೆ ಸ್ಮಶಾನಗಳು ಇವೆಲ್ಲ ಆಗಬೇಕಾಗಿದೆ. ರಿಯಲ್ಲಿ ತೊಂದರೆ ಅನುಭವಿಸ್ತಕ್ಕಂಥ ತುಂಬ ಇದೆ. ಸಿಟಿಗಳಲ್ಲಿ ಶೌಚಾಲಯಗಳಿಲ್ಲ ಸರಿ. ಹಳ್ಳಿಗಳಲ್ಲಿ ನಾವು ಮಾಡಬೇಕಾಗಿದೆ, ಅದು ಒಂದು ಕಡೆ. ಅಟ್ಲೀಸ್ಟ್ ಹಳ್ಳಿಗಳಲ್ಲಿ ಥಿಕ್ಕೆಸ್ಟ್ ಪಾಪ್ಯುಲೇಷನ್ ಇದ್ದರೆ ಅವ್ರು ಎಲ್ಲಿ ಹೋಗ್ತಾರೆ? ಇಂಥದಕ್ಕೆ ನಾನು 5 ಕೋಟಿ ರೂಪಾಯಿಗಳ ಮಂಜೂರಾತಿ ಕೊಡ್ತಕ್ಕಂಥದ್ದು, ಗಾರ್ಡನ್ ರಿಪೇರಿ ಮಾಡ್ತಕ್ಕಂಥದ್ದು, ಸ್ಟೇಡಿಯಮ್ಗೆ ವಾಟರ್ ಟ್ರ್ಯಾಕ್ ಮಾಡತಕ್ಕಂಥದ್ದು, ವಾಕಿಂಗ್ ಟ್ರ್ಯಾಕ್ ಮಾಡ್ತಕ್ಕಂಥದ್ದು, ಹಲವಾರು ಅಭಿವೃದ್ಧಿ ಕೆಲಸಗಳು ಇವತ್ತು ನಮ್ಮಲ್ಲಿ ಪ್ರಾರಂಭ ಆಗಿದೆ. ಸರ್, ಖುಷಿ ವಿಚಾರ ಅಂದರೆ ಅಬಕಾರಿ ಸಚಿವರು ಅನ್ನೋದಕ್ಕಿಂತ ಹೆಚ್ಚಾಗಿ 1999 ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರು. ನೀವು ಮಾತಾಡ್ತಿರಲೇ ಗೊತ್ತಾಗ್ತಿದೆ ರೈತರ ಬಗ್ಗೆ ನಿಮ್ಗಿರುವಂಥ ಆಸಕ್ತಿ, ಮತ್ತೊಂದು ಮಗದೊಂದು. ನಿಜಕ್ಕೂ ರಾಜ್ಯದ ರೈತರು ಸುಭಿಕ್ಷವಾಗಿದ್ದಾರೆ ಅನ್ನಿಸ್ತಿದೆಯಾ? ಈ ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಡಿಪೆಂಡ್ ಆಗ್ತದೆ ಈ ಬದುಕು, ರೈತನ ಬದುಕು. ಆ ಬದುಕಿಗೆ ನಾವು ಆಶ್ರಯ ಆಗಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ. ಅದಕ್ಕೆ ತಾನೇ ನಾನು APMC ಮಿನಿಸ್ಟರ್ ಇದ್ರಾಗ ತರಕಾರಿಗಳಿಗೂ ಆವರ್ತ ನಿಧಿ ತಂದೆ. ಕರೆಕ್ಟ್. ಟೊಮೆಟೊ, ಆಲೂಗಡ್ಡೆ, ಈರುಳ್ಳಿಗೆ ನಾವೆಲ್ಲ ಹೊತ್ಕೊಂಡು ಹೋಗಿ ಮಾರ್ಕೆಟ್ಗೆ ಒಯ್ತಿದ್ದೀವಿ. ಅಲ್ಲ
ತಗೊಂಡು ಬಸ್ಸಿನ ಚಾರ್ಜ್ ಕೊಡೋಕ್ಕಾಗ್ಲಾರ್ದು ಅಲ್ಲೇ ಉಗಿದು ಬಂದುಬಿಡ್ತಿದ್ದೆ. ಅದಕ್ಕೆ ಆವತ್ತ ನಿಧಿ ತರ್ತಕ್ಕಂಥದ್ದು ಎಸ್ ಎಂ ಕೃಷ್ಣಾಜಿಯವರ ಮುಖ್ಯಮಂತ್ರಿ ಇದ್ದಾಗ 2002ರಲ್ಲಿ 100 ಕೋಟಿ ರೂಪಾಯಿ ಆವತ್ತ ನಿಧಿಯನ್ನು ತರಕಾರಿಗೆ ಅವತ್ತು ನಾವು ತರ್ತಕ್ಕಂಥದ್ದು. ರೈತ ಸಂತೆಗಳನ್ನ ಮಾಡಿದೆ, ಅವ್ರಿಗೆ ಇನ್ಫಾರ್ಮೇಷನ್ ಎಕ್ಸ್ಪೋರ್ಟ್ಗಾಗಿ ರೈತರಿಗೆ ಯಾವ್ಯಾವ ದೇಶದಲ್ಲಿ ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇನ್ಫಾರ್ಮೇಷನ್ ಸೆಂಟರ್ ತಂದೆ. ನಾನು ಇನ್ನೂ ಹಲವಾರು ವಿಚಾರಗಳಿದ್ದು. ಒಂದೇನಿತ್ತು, ಒಂದು ಎಕ್ಸ್ಪೋರ್ಟ್ ಇನ್ಫಾರ್ಮೇಷನ್ ಸೆಂಟರ್ ತೆಗೆದ್ರ ಜೊತೆಗೆ ಎಕ್ಸ್ಪೋರ್ಟ್ ಝೋನ್ ಅಂತೇಳಿ ಮಾಡಬೇಕು. ಅಲ್ಲಿ ರೈತ ತನ್ನ ಮಟೀರಿಯಲ್ ತೆಗೆದುಕೊಂಡು ಬಂದರೆ ಯಾವ ದೇಶಕ್ಕೆ ಹೋಗುತ್ತೆ, ಆ ದೇಶದ ಪ್ಯಾಕೇಜ್ ಹೆಂಗಿರಬೇಕು, ಸರ್ಟಿಫೈ ಅಲ್ಲೇ ಮಾಡಬೇಕು, ಅಲ್ಲಿ ಎಲ್ಲವೂ ಸಕಲ ಸೌಲಭ್ಯನೂ ಮಾಡಬೇಕು ಅಂತಕ್ಕಂಥ ಸದಿಚ್ಛೆ ಇತ್ತು. ಮತ್ತು ನನ್ನ ಖಾತೆ ಚೇಂಜ್ ಆಯ್ತು, ಅದು ಅಲ್ಲೇ ಉಳೀತು. ಮತ್ತು ಅದ್ರ ಜೊತೆಗೆ ಯೂನಿವರ್ಸಿಟಿ ಜೋಡಿ ನಾನು ಒಂದು ಅಗ್ರಿಮೆಂಟ್ ಮಾಡ್ಕೊಂಡೆ, ಲ್ಯಾಬ್ ಟು ಲ್ಯಾಂಡ್. ನೀವು ಯೂನಿವರ್ಸಿಟಿಯಲ್ಲಿ ಏನು ನೀವು ಸಂಶೋಧನೆ ಮಾಡ್ತೀರಿ, ಲ್ಯಾಂಡಿಗೆ ತೆಗೆದುಕೊಂಡು ಹೋಗ್ರಿ ಅಂಥೇಳಿ ಅವರಿಗೆ ಅದನ್ನು ಅವತ್ತು ನಾನು ಅಗ್ರಿಮೆಂಟ್ ಮಾಡ್ಕೊಂಡು 2 ಯೂನಿವರ್ಸಿಟಿ, ಅವಾಗ ಅಗ್ರಿ ಯೂನಿವರ್ಸಿಟಿ ಧಾರವಾಡ, ಅಗ್ರಿ ಯೂನಿವರ್ಸಿಟಿ ಬೆಂಗಳೂರು. ಹೀಗೆ ಆವಾಗೂ ನನಗೆ ಮುಖ್ಯಮಂತ್ರಿಗಳು ಭಾಳ ಸಪೋರ್ಟ್ ಮಾಡಿದರು ಎಸ್ ಎಂ ಕೃಷ್ಣ. ಅವತ್ತು ನಾನು ರೈತರ ಪರವಾದ ಹಲವಾರು ಕಾರ್ಯಕ್ರಮ ಮಾಡಲಿಕ್ಕೆ. ನಿಜ ಸರ್, ತುಂಬ ಇಡೀ ರಾಜ್ಯನೇ ಒಂದು ರೀತಿ ಶೋಕದಲ್ಲಿ ಮುಳುಗಿರುವಂಥ ಸಂದರ್ಭ. ನೀವು 2ನೇ ಬಾರಿ ಸಚಿವರಾಗಿದ್ದು ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿ, ಎಸ್ ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿ ಇದ್ದ. ಹೇಗೆ ಮಿಸ್ ಮಾಡ್ಕೋತಾ ಇದ್ದೀರಾ ಅವ್ರನ್ನ? ಯಾವ ರೀತಿ ನೆನೆಸ್ಕೋತೀರಾ ಸರ್? ಇಲ್ಲ, ಭಾಳ ದೊಡ್ಡ ಮನುಷ್ಯ. ಯುವಕರಿಗೆ ಸಪೋರ್ಟ್ ಮಾಡೋದ್ರ ಜೊತೆಗೆ ಯಾವತ್ತು ಆ ಬಿರ್ಸಿನ ನುಡಿಗಳಿರ್ತಿರ್ಲಿಲ್ಲ. ನಾನು ಆನಂದ್ ಇದೆಯಲ್ಲ, ಆನಂದ್ ಮಿಲ್ಕ್ ಯಾವುದದು ಗುಜರಾತಿಂದ, ಅವರೊಂದು ತರಕಾರಿ ಮಾರುಕಟ್ಟೆ ಪ್ಯಾರಲಲ್ ಕೊಡೋಣ ತಿಮ್ಮಾಪುರ್, ಅವ್ರ ಕ್ವಾಲಿಟಿ ಇರುತ್ತೆ ಅಂತ ಹೇಳಿದಾಗ, ನೋ ಸರ್ ಪ್ಯಾರಲಲ್ APMC ಮಾಡೋಕ್ಕೆ ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳಿದಾಗ 2 ಸಲ ಪ್ರಿನ್ಸಿಪಲ್ ಸೆಕ್ರೆಟರಿ ನೋಡಿ ನಾನು ಕನ್ವಿನ್ಸ್ ಮಾಡೋಕ್ಕೆ ನೋಡಿದರು. ಆ ನಂತರ APMC ಆಲ್ ಓವರ್ ಇಂಡಿಯಾದ APMC ಮಿನಿಸ್ಟರ್ ಟೂರಿಗೆ ಕಳಿಸಿದ್ರು. ಹೋಗಿ ಬಂದ ನಂತರ ಹೇಳಿದೆ ನಾನು, ಸರ್ ಮಾಡಿ ಅಂತ ಹೇಳಿದೆ. ಯಾಕಂದರೆ ಕ್ವಾಲಿಟಿ ತರಕಾರಿ ಬರಬೇಕು ಅಂಥ ಸಂಸ್ಥೆ ಬರಬೇಕಂತೇಳಿ ಒಪ್ಕೊಂಡೆ. ಅದರವ್ರೆ ಇಲ್ಲಪ್ಪ ಮಾಡು ಅಂತ ಹೇಳಿಲ್ಲ ನನಗೆ ಏನು ಸಾಧ್ಯ ಅದನ್ನು ಕನ್ವಿನ್ಸ್ ಮಾಡಿ ಮಾಡ್ಸೋಕೆ ಅವ್ರು ಪ್ರಯತ್ನ ಪಟ್ಟಂಥ ವ್ಯಕ್ತಿ. ಯಾವಾಗಲೂ ನನಗೆ ತಿಮ್ಮಾಪುರ ತಂತೆ ಇರಲಿಲ್ಲ, ತಿಮ್ಮಾಚಾರ್ಯ ನಿಕ್ ನೇಮ್ ಇಟ್ಟಿದ್ರು ತಿಮ್ಮಾಚಾರ್ಯ. ನೀವೊಂದು ಫಂಕ್ಷನ್ದಾಗ ಹಂಗೆ ಇಟ್ಟಿದ್ರು, ನಮ್ಮ ತಿಮ್ಮಾಚಾರ್ಯ ಅವರು. ಹೀಗೆ ವಂಡರ್ಫುಲ್ ವ್ಯಕ್ತಿತ್ವ, ಅವ್ರ ವಿಷನ್. ನಾನು ಅಮೆರಿಕಕ್ಕೆ ಹೋದಾಗ ಎಲ್ಲಿ ಅವರು ಇಂಡಿಯಾ IT ಬೆಂಗಳೂರು ಅನ್ನುವಷ್ಟರ ಮಟ್ಟಿಗೆ ಅವರು ಬೆಳೆಸಿದ್ರು. ಕರ್ನಾಟಕದ ಹೆಸರನ್ನ ಕೀರ್ತಿ ಪತಾಕೆ ಹಾರಿಸಿದ್ರು. ಸರ್, ಇವತ್ತು ಒಂದ್ಸಲ ಗ್ರಾಮ ಪಂಚಾಯತಿ ಗೆದ್ಬಿಟ್ರೆ ಕೆಲವ್ರು ನಡೆಯೋಕ್ಕಾಗಲ್ಲ, ಗ್ರಾಮ ಪಂಚಾಯತಿ ಸೋತ್ಬಿಟ್ರು ಅವ್ರು ನಡೆಯೋಕ್ಕಾಗಲ್ಲ. ಅಂಥದ್ರಲ್ಲಿ ಜನರ ಜೊತೆಗೆ ನಿರಂತರ ಒಡನಾಟ, ದಶಕಗಳ ರಾಜಕೀಯ. ಮೊದಲ ಜನ 1-2 ಸಲ ಬೇರೆ ರೀತಿ ನಿರ್ಧಾರ ಮಾಡಿದ್ರು, 3 ಸಲ ಕೂಡ ನೀವು ಮಾತ್ರ ಜನರ ಸಂಘಟನೆ, ಒಡನಾಟ ಬಿಡ್ಲೇ ಇಲ್ಲ. ಹೇಗೆ ಸಾಧ್ಯ ಇದೆಲ್ಲ? ಇದು ಸಾರ್ವಜನಿಕ ಬದುಕೇ ಹಾಗೆ ನಮ್ಗೆ. ಹಾಂ ಸರ್, ಬಟ್ ಎಲ್ಲರೂ ಹಂಗಿರಲ್ಲ ಸರ್ ಸಾರ್ವಜನಿಕ. ನಾನು LLB ಇದ್ದೆ, ಫೈನಲ್ ಇಯರ್ ಇದ್ದಾಗ ನಾನು MLA ಆದೆ. 27 ವಯಸ್ಸು. 27 ವರ್ಷಕ್ಕೆ ಫಸ್ಟ್ ಟೈಮ್ MLA. 89. ಆ ನಂತರ LLB ಎಕ್ಸಾಮ್ ಬರೆದೆ ನಾನು. ಸಾರ್ವಜನಿಕ ಬದುಕಿನಲ್ಲಿ ಒಂದು ತೊಡಗಿಕೊಂಡಾಗ ಅಲ್ಲೊಂದು ಥ್ರಿಲ್ ಇರುತ್ತೆ ನೋಡಿ. ಏನು ಕೆಲಸ, ಜನರು ಬರ್ತಕ್ಕಂಥದ್ದು, ಅವ್ರ ತೊಂದರೆಗೆ ನಾವು ಸ್ಪಂದಿಸ್ತಕ್ಕಂಥದ್ದು. ಯಾಕೆ ನಾವು ಇದರಲ್ಲೇ ಇರಬೇಕು, ಮಾಡಬಾರ್ದು ಅಂತಕ್ಕಂಥ ಭಾವನೆಯಿಂದ ನಾನು ಜನಪರವಾದ ಕೆಲಸಗಳಿಗೆ, ಹೋರಾಟಗಳು, ನಾನು ಅಪೋಸಿಷನ್ದಾಗಿದ್ದಾಗ ಸೋತಾಗ ಜನಪರವಾಗಿ ಹೋರಾಟಗಳನ್ನ ಬಹಳ ಮಾಡಿದ್ದೀವಿ ನಾವು. ಈ ಕಬ್ಬಿನ ರೇಟ್ ಇಲ್ಲದಾಗ ರೈತರ ಜೊತೆ ಹೋರಾಟ, ಅವ್ರ ಕೇಸ್ಗಳನ್ನ ಹಾಕ್ಕೊಳ್ತಾರೆ. 10 ವರ್ಷ ಕೇಸ್ಗಳು ಅಡ್ಡಾಡಿದ್ದೀವಿ ನಾವು. ಈ ಕಬ್ಬಿನ ರೇಟ್ ಬರಬೇಕು. ಇವತ್ತು ಹಾಗೆ ರನ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಂದು ಬಿದ್ದಿತ್ತು, ಅದನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಇವತ್ತು ಈ ಸಲನೂ ಕಬ್ಬಿನ ರೇಟ್ನಲ್ಲಿ ರೈತ ಹಾಗೂ ಫ್ಯಾಕ್ಟ್ರಿಯವರಲ್ಲಿ ಗಲಾಟೆ ನಡೀತಾಯಿತ್ತು. ಅದು ನಾನೇ ಸುತ್ತ ಕುಂದಿಸ್ಕೊಂಡು ಕೃಷ್ಣಾ ಮೇಲ್ದಂಡೆ ಯೋಜನೆ ಇವತ್ತಲ್ಲಿ ಉಪವಾಸ ಕೂತ್ಕೊಂಡಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಅವ್ರಿಗೆ ಸ್ಪಂದಿಸ್ತಕ್ಕಂಥದ್ದು ಮಾಡಿದ್ದಾರೆ. ಇವತ್ತು ನಾನು ಹೋಗಿ ಅವ್ರಿಗೆ ಎಲ್ಲವನ್ನೂ ವಿಚಾರಗಳನ್ನ ತಿಳಿಸಿ ಎಬ್ಬಿಸ್ತಕ್ಕಂಥ ಕೆಲಸ. ಆಲ್ಮಟ್ಟಿ ಡ್ಯಾಮ್ ನೀರು ನಿಲ್ಲಿಸೋದು ಗೊತ್ತಲ್ಲ,
ಅವಾಗ ಗೇಟ್ ಹಾಕಬೇಕು. ಹ್ಮ್ ಎಸ್ ಎಂ ಕೃಷ್ಣಾಜಿ ಇನ್ನೂ ಬೇಡ ತಿಮ್ಮಪ್ಪ ಅವ್ರು ಇನ್ನೂ ರೈತರು ಅಲ್ಲಿ ಜನ ಬಿಡೋದಿಲ್ಲ ಅಂತೇಳಿ. ಇಲ್ಲ ಸರ್, ಇಂಥ ದೊಡ್ಡ ಪ್ರೊಜೆಕ್ಟ್ ಮಾಡಿದ್ದೀವಿ, ಹ್ಮ್ ಅದನ್ನು ನಿಲ್ಲಿಸ್ತಿದ್ದಂದ್ರೆ ಹೇಗೆ? ಇಂಥ ಇಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ನೀರೇ ನಿಲ್ಲಿಸಲಿಲ್ಲ ಅಂದರೆ ಹೇಗೆ? ಹಾಗಿದ್ರೆ ಏನು ಮಾಡೋದು ಬನ್ನಿ ಸರ್ ಅಂತ ಹೇಳಿದಾಗ ಇಡೀ ಕ್ಯಾಬಿನೆಟೇ ಕರ್ಕೊಂಡು ಬಂದು ಬಾಗಲಕೋಟೆಗೆ 600 ಕೋಟಿಗೆ ಹೆಚ್ಚಿಗೆ ಹಣ ಅವತ್ತು ಒದಗಿಸಿ ಅವತ್ತಿನ ಗೇಟ್ ಹಾಕೋ ಹೊತ್ತಿನಾಗ ಜನರ ಚೀರಾಕ್ ನೋಡ್ತಾ ಇದ್ದೆ. ನೀರು ಮನೆಗೆ ಬರ್ತಾ ಇತ್ತು. ಏನ್ರಿ ನಾವು ಎಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಏನೇನು ಕೊಟ್ಟಿದ್ದೀವಿ, ನಿಮ್ದು ಏನು ತೊಂದರೆ ಇದೆ? 3 ತಿಂಗಳ ಅಲ್ಲೇ ಇದ್ದುಕೊಂಡು ಅವತ್ತು ನಾನು ಆಲ್ಮಟ್ಟಿಗೆ ನೀರಿನ ಗೇಟ್ ಹಾಕ್ಸಿದೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಇವತ್ತು ರೈತರಿಗೆ ಮುಳುಗಡೆ ಏರಿಯಾದಲ್ಲಿ ಹಣ ಕೊಡಿಸ್ಬೇಕು, ಅವ್ರ ಉಪವಾಸ ಸರದಿ ಅನ್ನಿಸುತ್ತೆ ಹಾಕೋದು, ಅದು ನಮ್ಮ ಮುಖ್ಯಮಂತ್ರಿಗಳಾಯ್ತಲ್ಲ ಕೊಂದಿಸಿ ಇವತ್ತು ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ. ಹೀಗೆ ಈ ಸಾರ್ವಜನಿಕ ಬದುಕಿನಲ್ಲಿ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ಇದೆಯಲ್ಲ. ಅಂಬೇಡ್ಕರ್ ಅವ್ರು ಹೇಳಿದ್ರಲ್ಲ, ಅಭಿವೃದ್ಧಿ ಮಾಸ್ಟರ್ ಕೀ ಎಲ್ಲೈತೆ ಅಂದರೆ ರಾಜಕಾರಣದಾಗಿದೆ. ನಾನು ಇಲ್ಲಂದರೆ ನಾನು ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ನನಗೆ ಬರ್ತಿರಲಿಲ್ಲ. ಆ ಶಕ್ತಿ ಜನತೆಗೆ ಅನುಕೂಲ ಆಗ್ಲತ್ತೇಳಿ ಬಂದಿದ್ದೀನಿ, ನನ್ನ ಸ್ವಾರ್ಥಕ್ಕಾಗಿ. ನಾನು ಹಾಗೆ ಸೋತಿದ್ರೆ 3 ಸಲ ಸೋತಿದ್ರೆ ಒಮ್ಮೆ ಟಿಕೆಟ್ ತಪ್ಪಿಸ್ಕೊಂಡೆ. ಹೌದು ಹೌದು 4 ಸಲ ಅಂದರೆ ಎಷ್ಟು ವರ್ಷ ಆಗತ್ತೆ? ಆಲ್ಮೋಸ್ಟ್ 20 ವರ್ಷ. ರಾಮನಿಗೆ 12 ವರ್ಷ ವನವಾಸಿದ್ರೆ ನನಗೆ ಈ ರಾಮಗೆ ಆದ್ರೆ 20 ವರ್ಷ. 2016ರಲ್ಲಿ ಪರಿಷತ್ ಆಯ್ಕೆ ಮಾಡಿದ್ರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಬಕಾರಿ ಸಚಿವರಾದ್ರು. ಹಾಗೂ ನನ್ನ ಪಕ್ಷ ನನಗೆ ಮತ್ತೆ ಹಿಡಿದು ಮತ್ತೆ ಮಂತ್ರಿ ಮಾಡಿ. ಹೌದು ಸರ್, 2017ಕ್ಕೂ 24ಕ್ಕೂ ಅಬಕಾರಿ ಇಲಾಖೆ ಹೇಗಿದೆ? ಅಬಕಾರಿ ಇಲಾಖೆಯನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ಬದಲಾವಣೆ ಮಾಡಿದ್ದೀರಿ? ಮಾಡಬೇಕು, ಮಾಡ್ತಾ ಇದ್ದೀವಿ. ಓಕೆ, ಹಲವಾರು ಬದಲಾವಣೆ. ಸರ್, ಏನು ಅಧಿಕಾರಿಗಳು ಸರಿ ಇಲ್ವಾ? ಅಲ್ಲಿ ಏನಾಗ್ತಾ ಇದ್ದೇವ್ರೆ, ಅವ್ರದ್ದು ವ್ಯವಹಾರ. ಅವ್ರು ಕೊಟ್ಟಿರ್ತಾರೆ, ಇವ್ರು ತಗೊಂಡಿರ್ತಾರೆ, ನಮ್ಮ ಕಣ್ಣಿಗೆ ಬಿದ್ದಿರೋದಿಲ್ಲ. ಅವ್ರದ್ದು ಯಾವಾಗ ಘರ್ಷಣೆಗಳು ಚಾಲು ಆಕ್ಕವೋ ಅವಾಗ ಯಾರ್ದು ಹೆಸರು ಬಂದ್ಬಿಡುತ್ತೆ. ಅಸೋಸಿಯೇಷನ್ದವರು ಯಾವಾಗಲೂ ಒಂದು ಆಪಾದನೆ ಮಾಡ್ತಾರದು. ಎಷ್ಟು ಜನರ ಮೇಲೆ ಆಪಾದನೆ ಮಾಡಿದ್ರೆ ನಾವು ಒಟ್ಟು ಮಂತ್ರಿಗಳು ತೆಗೆದು ನೋಡಿದೆ. ಅದೇ ಭ್ರಷ್ಟಾಚಾರದ ಹಾಳಿ, ಅದೇ ಡೈಲಾಗು, ಅದೇ ವಿಚಾರ. ಆದರೆ ಅದು ಬದಲಾವಣೆ ಆಗಬೇಕಲ್ಲ. ಎಲ್ಲೋ ಒಂದು ಕಡೆ ಆ ಲೋಪ ನಾವು ಸರಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಲ್ಲ. ಅದನ್ನು ನಾವು ಮಾಡ್ಲಿಕ್ಕೆ ಕ್ರಮ ಕೈಗೊಂಡಿದ್ದೀನಿ. ನೋಡಿ, ಮಧ್ಯಮ ವರ್ಗದವರು ಈ ಉದ್ಯೋಗಕ್ಕೆ ಬರ್ತಕ್ಕಂಥದ್ದು ಆಗ್ತಿರಲಿಲ್ಲ. CL2 MS ಶಾಲೆಯಲ್ಲಿ ತೊಗೊಂಡು ಕೂತ್ಕೊಳ್ಳೋದು, ಗಾರ್ಡನ್ದಾಗ ಕೂತ್ಕೊಳ್ಳೋದು, ಸ್ಕೂಲ್ ಬಿಲ್ಡಿಂಗ್ದಾಗ ಕೂತ್ಕೊಂಡು 1 ಕ್ವಾರ್ಟರ್ ಬಾಟ್ಲಿ, 10 ರೂಪಾಯಿ ನೀರು, 10 ರೂಪಾಯಿ ಶೇಂಗಾ ಅಲ್ಲೇ ಕುಡಿಯೋದು, ಅಲ್ಲೇ ಬಿಸಾಕ್ ಹೋಗೋದು. ಅದಕ್ಕೆ ನಾನೇನು ಮಾಡಿದೆ, CL7 ತರೋದು. CL7 ಅದಕ್ಕೆ ರೂಮ್ ರೆಡ್ಯೂಸ್ ಮಾಡಿದೆ. ಹೌದು, 20 ಇದ್ದದ್ದು 10 ಮಾಡಿದೆ, 30 ಇದ್ದದ್ದು 15 ಮಾಡಿದೆ. ಮಾಡಿ ಅಟ್ಲೀಸ್ಟ್ ಅಲ್ಲಿ ಕಂಪೌಂಡ್ದಾಗರೆ ಕುಡಿಲಿ ಅಂತಕ್ಕಂಥದ್ದು ಒಂದು. ಅದು ಇವತ್ತದು ಬದಲಾವಣೆ ಆಗಿದೆ. ತುಂಬ ಜನ ಬಂದಿದೆ. ಕೆಲವು ಜನ ಕಂಟ್ರೋಲಲ್ಲಿರ್ತಕ್ಕಂಥ ಅಬಕಾರಿ ಇಲಾಖೆ ಮಾರ್ಕೆಟ್ ಏನಿದೆ ಹರಿದು ಹಂಚಿ ಹೋಗ್ತಾ ಇದೆ. ಮಧ್ಯಮ ವರ್ಗದವ್ರು ಇವತ್ತು ಆ ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ಇಲ್ದಿದ್ರೆ ಏನಾಗಿದೆ, ಇವತ್ತು ಒಂದೊಂದು ಲೈಸೆನ್ಸ್ಗೆ 3 ಕೋಟಿ 4 ಕೋಟಿ. ಮಧ್ಯಮ ವರ್ಗದವ್ರು ಬರಲಿಕ್ಕೆ ಶಕ್ತಿ ಇರಲಿಲ್ಲ. ಹಾಗೆ ಆಗ್ತಾ ಆಗ್ತಾ ಕೆಲವು ನಾನು ನೋಡಿದ್ದೀನಿ, ಬೇನಾಮಿ ಹೆಸರಿನಲ್ಲಿ 50, 60, 40, 20, 30 ಹೀಗೆ ಬೇನಾಮಿ ಹೆಸರಿನಲ್ಲಿ ಇದಾವೆ. ಅದಕ್ಕೆಲ್ಲ ಕಡಿವಾಣ ಹಾಕೋ ಕೆಲಸ ಶುರು ಆಗಿದೆ ಸರ್. ಅದಕ್ಕೆ ಕಡಿವಾಣ ಹಾಕೋದಂದ್ರೆ ನಾವು CL7 ಕೊಡಬೇಕು. CL7 ಹೆಚ್ಚು ಮಾಡಬೇಕು. ಶೀಘ್ರದಲ್ಲೇ ಈ MS ಕೆಲವು ಏನು ಉರ್ಜಿತ ಆಗಲಾರ್ದು ಅದಾವಲ್ಲ, ಅವನ್ನ ಹರಾಜು ಮಾಡೋ ಕೆಲಸ. ಓಕೆ, ನಮಗೆ ಕೇಳಿಬರುವಂಥ ಅತಿ ದೊಡ್ಡ ಆರೋಪಗಳು ಸರ್ಕಾರದ ಬಗ್ಗೆ ಆಗಲಿ ಅಥವಾ ಸಚಿವರ ಬಗ್ಗೆ ಆಗಲಿ ಅಲ್ಲ, ಅಧಿಕಾರಿಗಳ ಬಗ್ಗೆ ಪ್ರತಿನಿತ್ಯ ವಸೂಲಿ ಅಥವಾ ಏನು ಗ್ಯಾರಂಟಿ ಯೋಜನೆಗಳನ್ನ ಕಡಿಮೆ ಕೊಟ್ಟರು, ಮದ್ಯದ ರೇಟ್ನ ಹೆಚ್ಚಿಸ್ಬಿಟ್ರು, ಈ ಮೂಲಕ ಸರ್ಕಾರದ ಬೊಕ್ಕಸ ತುಂಬಿಸೋ ಕೆಲಸ ಮಾಡಿದ್ರು. ಇವೆಲ್ಲ ಒಂದ್ ಕಡೆ ಚರ್ಚೆ ನಡೀತಾ ಇದ್ರೆ ಪ್ರಧಾನಿನೇ ಆರೋಪ ಮಾಟ ನೆಟ್ಟಕ್ಕೆ ಬರುತ್ತೆ 700 ಕೋಟಿ. ಯಾಕೆ ಆಗುತ್ತೆ ಸರ್ ಇದೆಲ್ಲ? ನಿಮಗೆ ಇದು ಗೊತ್ತಾಗ್ತಿದ್ಯಾ ಅಥವಾ ಅಧಿಕಾರಿಗಳು ಚಳಿ ಬಿಡಿಸೋ ಕೆಲಸ ಆಗಲೇಬೇಕಾ? ಇನ್ನು ಅಧಿಕಾರಿಗಳು ಕೆಲವು ಜನರು ಅಂಥವ್ರು ಇದ್ದಾರೆ. ಹಾಂ ಸರ್, ನಾನು ಎಲ್ಲರೂ ಕೇಳೋದಿಲ್ಲ. ಅಂಥವ್ರಿಗೆ ಕಡಿವಾಣ ಹಾಕಬೇಕು. ಒಂದು ಈ ದೇಶದ ದುರ್ದೈವೋ ನಮ್ಮ ದುರ್ದೈವೋ ಗೊತ್ತಿಲ್ಲ, ದೇಶದ ಪ್ರಧಾನಿಯವರಿಗೆ ಯಾವುದೂ ಮಾಹಿತಿ ಇಲ್ಲದೆ ಸುಳ್ಳನ್ನು ಹೇಳಿಸ್ತಕ್ಕಂಥವ್ರು ಇಲ್ಲಿ ಕರ್ನಾಟಕದವ್ರು ಹೇಳ್ತಾರೋ, ಪ್ರಧಾನಿಗಳನ್ನೇ ತನ್ನ ರಾಜಕೀಯಕ್ಕಾಗಿ ಸುಳ್ಳು ಹೇಳ್ಕೊಂಡು ಅಡ್ಡಾಡ್ತಾರೋ,
ಇದು ನನಗೆ ಗೊತ್ತಿಲ್ಲ. ಮತ ಕೇಳಕ್ಕೂ ಪ್ರಧಾನಿ ಮುಖ ಬೇಕು, ಆರೋಪ ಮಾಡೋಕ್ಕೂ ಪ್ರಧಾನಿ ಮುಖ ಬೇಕು. ಮೋದಿ ಅವರ ಹೆಸರಲ್ಲಿ ಅನವಶ್ಯಕವಾಗಿ ಆರೋಪಗಳನ್ನ ಇಲ್ಲಿ ಮೈತ್ರಿ ಅಂದ್ರೆ ಬಿಜೆಪಿ ಮತ್ತು JDS ಅವ್ರು ಮಾಡ್ತಿದ್ದಾರೆ. ಇವ್ರಿಗೆ ಅದು ಯೋಗ್ಯತೆ ಇಲ್ಲ. ಜನರ ಬಳಿ ಹೋಗಿ ಜನರ ವಿಶ್ವಾಸ ಗಳಿಸಿಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಇವ್ರ ಹತ್ರ ಸಾಧ್ಯ ಇಲ್ಲ. ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿಬಿಡೋದು. ಓ ಅಲ್ಲಿ ಆಗೋಯ್ತು, ಇಲ್ಲಿ ಆಗೋಯ್ತು, 8 ಕೋಟಿ ಬಂತು. ಯಾವ ಕೋಟಿಗಳು ಸಿಗ್ತವ್ರೆ? ನಾನು ಸಾರ್ವಜನಿಕ ಬದುಕಿನಲ್ಲಿ ಪ್ರೂವ್ ಆದರೆ ರಾಜಕಾರಣದಲ್ಲಿ ನಾನು ಇರೋದಿಲ್ಲ. ನಾನು ಸುಳ್ಳು ಸುದ್ದಿಗಳು ಹಬ್ಬಿಸ್ತಕ್ಕಂಥದ್ದು ನನಗೆ ಬಹಳ ಬೇಸರ ಇದೆ. ಎಸ್ ಸರ್. ಇಷ್ಟು ಬೇಸರ ಇದೆ ಅಂದರೆ ರಾಜಕೀಯದಲ್ಲಿ ಯಾಕಪ್ಪ ನಾವು ರಾಜಕೀಯಕ್ಕೆ ಬಂದೆವು ಅನ್ನೋಷ್ಟು ಮಟ್ಟಿಗೆ ನನಗೆ ಬೇಸರ. ಯಾಕೆ ಸರ್ RB ತಿಮ್ಮಾಪುರ ಅವರೇ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಅನ್ಸಲ್ವಾ ನಿಮಗೆ? RB ತಿಮ್ಮಾಪುರ ಸಾಕಷ್ಟು ಇಲಾಖೆಗಳಿದೆ, ಸಾಕಷ್ಟು ಹಗರಣಗಳಿದೆ, ರಾಜಕಾರಣ, ಕೆಲವ್ರಿಗೆ ಮಂತ್ರಿ ಆಗ್ಬೇಕನ್ನೋ ನಿಮ್ಮಲ್ಲಿ ಪ್ರೀತಿ ಜಾಸ್ತಿ. ಪ್ರೀತಿ. ಸುಮ್ಮನೆ ಸುಳ್ಳು ಸುದ್ದಿಗಳಿಗೆ ತುಂಬಾ ಬೇಸರ ಅನಿಸುತ್ತೆ. ಬಟ್ ನಾನು ಓಡ್ ಹೋಗುವಂತ ವ್ಯಕ್ತಿ ಬೇರೆ ಅಲ್ಲಲ್ಲ. ಯಾವನು ಬರ್ತಾನ ಬಂದು ನನ್ನದು ಹೇಳಿ, ತಿಮ್ಮಾಪುರ ಅಂತ ಹೇಳಿ, ಯಾಕೆ ರಾಜಕಾರಣ ಬೇಕು? ಕರೆಕ್ಟ್ ಕರೆಕ್ಟ್. ಇವರು ಇದನ್ನ ಸುದ್ದಿ ನಾನು ನೋಡಿದ್ದೀನಿ. ಗೋಪಾಲಯ್ಯ ನೋಡಿದ್ದೀನಿ, ರೇಣುಕಾಚಾರ್ಯನ್ ನೋಡಿದ್ದೀನಿ, ಮತ್ತಾರಪ್ಪ ಆಗೋದವರು ನಾಗೇಶನ್ ನೋಡಿದ್ದೀನಿ. ನಾಗೇಶನ್ ಸುಮ್ಮನೆ ಪ್ರಧಾನಿಗೆ ಯಾರೋ ಒಂದು ಪತ್ರ ಬರೆದ್ರು, ಪಾಪದ ರಾಜೀನಾಮೆ. ಯಾವುದೋ ಒಬ್ಬ ಅಧಿಕಾರಿ ಮಕ್ಕಳು ಪತ್ರ ಬರೀತಾರೆ ಅಂದ್ರೆ ಅವ್ರಿಗೆ ರಾಜೀನಾಮೆ ತಗೊಳ್ಳೋದು. ಪಾಪ ದಲಿತ ವ್ಯಕ್ತಿನೊಬ್ಬನ ಹರಾಜು ಮಾಡಿ ಅವನ ವ್ಯಕ್ತಿತ್ವ ಹಾಳು ಮಾಡಿ ರಾಜೀನಾಮೆ ತಗೋತಾರಲ್ಲ, ಇದು ಅನ್ಯಾಯ ಅಲ್ಲ. ಇದು ನನ್ನ ಬಗ್ಗೆ ಸುಮ್ಮನೆ ಸುದ್ದಿ ದಿನಂಪ್ರತಿ 8 ಕೋಟಿ ಇಷ್ಟು ಕೋಟಿ ತಂದು ಕೊಡಪ್ಪ ನೋಡಿ ಪ್ರೂವ್ ಮಾಡಲಿ ಅವರು. ಮುಂದೆ ಅವರೇ ಹೇಳಿದ್ದಾರೆ, ಯಾರು ಅಸೋಸಿಯೇಷನ್ದವ್ರು ಹೇಳಿದ್ದಾರೆ, ಇಲ್ಲ ನಾವೇನು ಅಂದಿಲ್ಲ. ಯಾರು ಹೇಳ್ತಾರೆ? ನಾ ಕರಪ್ಷನ್ದಾಗ ಏನು ಮಾತಾಡಿಲ್ಲ. ಅವರೇ ಹೇಳ್ಯಾರಂತೇಳಿ ಸುಕ್ಕೋ ವಿರೋಧ ಪಕ್ಷದ ನಾಯಕರು ಅವರು ಹೇಳಿದ್ದೇ ಹೇಳಿದ್ರು. ಅವ್ರ ಅಸೋಸಿಯೇಷನ್ದವ್ರಿಗೆ ಇಲ್ಲತ್ತಾರಲ್ಲ. ಈಗ ಮಂಡ್ಯದಲ್ಲಿ ಆರೋಪ ಕೇಳಬರ್ತಲ್ಲ, ಅವ್ರ ವಿರುದ್ಧ ಕ್ರಮ ಆಯ್ತಾ ಸರ್? ಅಕ್ರಮ ಏನು ಸಸ್ಪೆಂಡ್ ಮಾಡಕ್ಕೆ ಇಮಿಡಿಯೇಟ್ 24 ಗಂಟೆ ಒಳಗೆ. ಅದಿನ್ ಯಾರು ಅಕ್ರಮ ಮಾಡಕ್ ಹೋಗ್ತಾರ ಅವ್ರೆಲ್ಲರಿಗೂ ಅದು ಉದಾಹರಣೆ ಆಗ್ಬೇಕು. ಇಂಥವ್ರು 3 ಮಂದಿ ಮಾಡಿದ್ದೀನಿ. ಓಕೆ, ಮಾಡಿದ್ದೀನಿ. ಮತ್ತೆ ಕೋರ್ಟ್ ಸ್ಟೇ ಕೊಟ್ಟಿದೆ ಕೆಲವರಿಗೆ. ಓಕೆ, ಕೊನೆಯದಾಗಿ ಸರ್, ನಿಮ್ಮ ಸಮಯನ ಹೆಚ್ಚಾಗಿ ತಗೊಳ್ಳಲ್ಲ. ಒಂದು ಕಡೆ ಮುದೋಳದ ನಿಮ್ಮ ಮತದಾರರು, ಮತ್ತೊಂದು ಕಡೆ ಸರ್ಕಾರದಿಂದ ಅತ್ಯುತ್ತಮ ಆಡಳಿತವನ್ನು ಬಯಸ್ತಿರುವಂಥ ಇಡೀ ರಾಜ್ಯದ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಸಿದ್ದರಾಮಯ್ಯಜಿ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಕ್ಯಾಬಿನೆಟ್ನಲ್ಲಿ ಒಂದು ಖುಷಿ ನನಗೆ. SM ಕೃಷ್ಣ ಅವರು ಕ್ಯಾಬಿನೆಟ್ದಲ್ಲಿ ಇದ್ದಾಗ ನನಗೊಂದು ಖುಷಿ. ಸಿದ್ದರಾಮಯ್ಯಜಿ ಅವರು ಸಾಮಾಜಿಕ ನ್ಯಾಯ ನೋಡಿ, ಅನ್ನಕ್ಕಾಗಿ ಯಾವುದೇ ವಿಧವೆ, ಯಾವುದೇ ಬಡವ, ಅಂಗವಿಕಲ ಅನ್ನಕ್ಕಾಗಿ ಹಿಂಗೆ ಕೈ ಚಾಚಲಾರ್ದಂಗೆ ನೋಡ್ಕೊಂಡಿದಾರಲ್ಲ, ಸ್ವಾಭಿಮಾನಿಯಿಂದ ಬದುಕನ್ನು ಕೊಟ್ಟಿದ್ದಾರಲ್ಲ. ಎಸ್, ಕರೆಕ್ಟ್ ಸರ್. ಒಬ್ಬ ಹೆಣ್ಣು ಮಗಳಿಗೆ ತನ್ನ ಮನೆಗೆ ಯಾರಾದರೂ ಬಂದರೆ ನಾನು ಡಬ್ಬಿ ಬಡದು ನೋಡ್ತಿದ್ರು. ಅಕ್ಕಿ ಐತಿಲ್ಲೋ, ಗೋಧಿ ಐತಿಲ್ಲೋ, ಹಿಟ್ಟು ಐತಿಲ್ಲೋ, ಸಕ್ಕರೆ ಐತಿಲ್ಲೋ, ಟೀ ಮಾಡೋಕ್ಕೇನು ಅಂತೇಳಿ ನಾವೆಲ್ಲ ನೋಡಿದ್ವಿ. ಬಡವ ಹೆಣ್ಮಕ್ಳು, ಮಧ್ಯಮ ವರ್ಗದವ್ರ ಹೆಣ್ಮಕ್ಳು ಯಾರೋ ಮನೆಗೆ ಬೀಗಿರೋದು ಬಂದರೆ ಸೆರಗು ಸುತ್ಕೊಂಡೋಗಿ ಪಕ್ಕದ ಮನೆಗೆ ಚಾ ಪುಡಿನೋ ಸಕ್ಕರೆ ತಂದು ಸೆರಗಿನಾಗೆ ಮುಚ್ಚಿಕೊಂಡು ಗಂಡನ ಮರ್ಯಾದೆ ಇಟ್ಕೊಂಡಂಥ ಬದುಕನ್ನು ನಾವು ಕಟ್ಟಿದ್ವಿ. ಆ ಬದುಕಿಗೆ ತಿಲಾಂಜಲಿಯಲ್ಲಿ ನನಗೂ 2000 ರೂಪಾಯಿ ಇದೆ, ಯಾರು ಬಂದರೂ ನಾನು ಊಟ ಹಾಕ್ತೀನಿ, ಟೀ ಕೊಡ್ತೀನಿ ಅಂತಕ್ಕಂಥ ಮಾನಸಿಕ ಶಕ್ತಿ ಕೊಟ್ಟಿದ್ದಾರಲ್ಲ ಸಿದ್ದರಾಮಯ್ಯವರು. ಎಸ್, ಗ್ರೇಟ್ ಅಲ್ಲೇನು? ನಾವೆಲ್ಲ ಚಿಮ್ನಿಯಲ್ಲಿ ಓದಿದವ್ರು. ನಾವೆಲ್ಲ ಯಾವ ಬಡವರು ಇವತ್ತು ಚಿಮ್ನಿಯಲ್ಲಿ ಓದೋಂಗಿಲ್ಲ, ಬೆಳಕನ್ನು ಕೊಡ್ತಾರೆ. ಎಷ್ಟೋ ಜನರಿಗೆ ಅದ್ಯಾವುದೋ ಒಂದು ಕೊಡ್ತಿರೋ ಭಾಗ್ಯ, ಲೈಟ್ ಭಾಗ್ಯ, ಯಾವುದೊಂದು ಕರೆಂಟ್ ಶಕ್ತಿ, ಉಚಿತ ಇತ್ತಲ್ಲ, ವಿದ್ಯುತ್ ಭಾಗ್ಯ ಜ್ಯೋತಿ ಇತ್ತು. ಅದನ್ನು ಕೊಟ್ಟಾಗ ಯಾವ ಕರೆಂಟ್ ಬಂದ್ ಮಾಡ್ತಾರೆ, ಯಾವ ಕಿತ್ಕೊಂಡು ಹೋಗ್ತಾರೋ ಅಂತಕ್ಕ ಭಯ ಇರ್ತೈತಿ. ಯಾರಿಗೂ ಭಯ ಇಲ್ಲ. ಹೆಣ್ಮಗಳು ತನ್ನ ಸ್ವತಂತ್ರವಾಗಿ ಏನಾರು ಬದುಕು ನಡೆಸಲಿಕ್ಕೆ ಎಲ್ಲೋ ದುಡಿಯಾಕೆ ಹೋಗಿ ಬರ್ಬೇಕಾದ್ರೆ ಅದನ್ನೇ ಪೈಸೆ ಕೊಟ್ಟು ಮನೆಗೆ ಅಂದಿಟ್ಟು ಹೋಯ್ತಿದ್ರು. ಇವತ್ತು ಆ ದುಡ್ಡು ಉಳಿತಾ ಇದೆ. ಎಂಥದ್ದು ಅದ್ಭುತವಾದ ಶಕ್ತಿ ಕೊಟ್ಟಂಥದ್ದು ಅಲ್ಲೇನ್ರಿ ಸಿದ್ದರಾಮಯ್ಯ ಅವರು. ಸರ್ಕಾರ ಇನ್ನು 3 ವರ್ಷ ಸುಭದ್ರವಾಗಿರುತ್ತೆ. ಸಂಪುಟ ರಚನೆ, ಸಂಪುಟ ಪುನರ್ರಚನೆ ಆ ಥರ ಏನಾರು ಇದೆಯಾ? ಏನೇ ಆಗಲಿ ಅದು ಹೈಕಮಾಂಡು ಹಾಗೂ ಮುಖ್ಯಮಂತ್ರಿಗಳಿಗೆ ಬಿಟ್ಟದ್ದು, ಅದು ಅವ್ರ ವಿಚಾರ. ಅದು ಓಕೆ, ನಾವೆಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರಲ್ಲ. ಓಕೆ, ರಾಜಕಾರಣ ಸಾರ್ವಜನಿಕ ಬದುಕಿಗಾಗಿದ್ದೀವಿ ವಿನ ಮಂತ್ರಿಗಾಗಿ, ಕರೆಕ್ಟ್, ಅಧಿಕಾರಕ್ಕಾಗಿ, ಮತ್ತೊಂದಕ್ಕಾಗಿ ನನ್ನ ಬದುಕಿಲ್ಲ. ಓಕೆ, ನನ್ನ ಹೋರಾಟ ಸಾರ್ವಜನಿಕ ಬದುಕಿನಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ನಾನು ಏನು ಸಹಾಯ ಮಾಡಿದ್ದೇನೆ,
ನೋವಿನಲ್ಲಿದ್ದವ್ರು ನಾನು ಏನು ಸಹಾಯ ಮಾಡಿದ್ದೇನೆ. ಅದರಿಂದ ರಾಜಕಾರಣಕ್ಕೆ ವ್ಯತಿರಿಕ್ತವಾದರೂ ನಾನು ಅದನ್ನು ಪರಿಣಾಮ ಎದುರಿಸಲಿಕ್ಕೆ ರೆಡಿಯಾಗಿದ್ದೇನೆ. ನ್ಯಾಯ ಕೊಡೋದ್ರಲ್ಲಿ ನಾನು ಹಿಂಸೆಲಿಕ್ಕೆ ನಾನು ಸಾಧ್ಯ ಇಲ್ಲ. ನಾನು ಅದ್ರ ಪರವಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್, ಟೈಮ್ ಮಾಡಿಕೊಟ್ಟಿದ್ದಕ್ಕೆ. ವೀಕ್ಷಕರೇ, ಎಷ್ಟೊಂದು ಸಾಫ್ಟ್ ನೇಚರು, ಒಂದು ಮಾತನ್ನು ಹೇಳಿದ್ರು, ನಿಜಕ್ಕೂ ನನ್ನ ಮೇಲೆ ಆರೋಪಗಳಿದೆ ಮಾಡ್ತಿದ್ದಾರಲ್ಲ ಅನವಶ್ಯಕವಾಗಿ, ಪ್ರೂವ್ ಮಾಡಲಿ, ರಾಜಕೀಯದಿಂದಲೇ ದೂರ ಸರಿತೀನಿ ಅಂತ. ಅದು ಅವರಲ್ಲಿರುವಂಥ ಕಾನ್ಫಿಡೆನ್ಸ್. ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ, ಮುಧೋಳ ಕ್ಷೇತ್ರದ ಮತದಾರ ಆಗಿರ್ಬೋದು ಅಥವಾ ರಾಜ್ಯದ ಯಾವುದೇ ಮತದಾರ ಆಗಿರ್ಬೋದು, ಅಬಕಾರಿ ಇಲಾಖೆಯಲ್ಲಿ ಯಾವೆಲ್ಲ ಸುಧಾರಣೆ ಆಗ್ಬೇಕನ್ನೋದನ್ನ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.